ಯಾರು ಶೋಧನೆಗಳನ್ನು ಜಯಿಸ್ತಾರೋ ಅವ್ರಿಗೆ 2 ಬಹುಮಾನ ಇದೆ. ಪಕ್ಕದವರಿಗೆ 2 ಬಹುಮಾನ ಇದೆ. ಗೆದ್ದವರಿಗೆ ಬಹುಮಾನ ಬೇಕಲ್ವಾ? ಯಾರಾದ್ರೂ ಪಾಸ್ ಆದ್ರೆ ಏನಾದ್ರೂ ಸ್ಕೂಲಲ್ಲಿ ಏನಾದ್ರೂ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾರ ಇಲ್ವಾ? ನಮ್ಮ ಸ್ಕೂಲ್ಗೆ ರ್ಯಾಂಕ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ, ಹೂವಿನ ಹಾರ ಹಾಕ್ತಾರೆ, ಕೇಕ್ ಅನ್ನು ಕಟ್ ಮಾಡ್ತಾರೆ. ಸ್ವಾಮಿ ಕೂಡ ಹಾಗೆ ಮಾಡ್ತಾನೆ. ಯಾರು ಲೋಕದಲ್ಲಿ ಜಯವನ್ನ ಹೊಂದಿ ಕೊನೆ ಉಸಿರಿನವರೆಗೂ ಈ ಲೋಕದಲ್ಲಿ ಜೀವಿಸ್ತಾರೋ ಪರಲೋಕಕ್ಕೆ ಹೋದ ಮೇಲೆ 2 ಜಯವು ಅವರಿಗೆ ಸಿಗುವಂತದ್ದಾಗಿದೆ. ಮೊದಲನೇದು ಏನು ಸಿಗುತ್ತದೆ? ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಅವರಿಗೆ ಸಿಂಹಾಸನ ಸಿಗುವಂತದ್ದಾಗಿದೆ. ಆಮೇನ್. ಕುರ್ಚಿ, ದೇವರ ಹತ್ರ ಕೂಡುವಂತ ಕುರ್ಚಿ ಸಿಗ್ತದಂತೆ ಅವರಿಗೆ. ಪ್ರಕಟಣೆ 3:21 ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೇನು. ಗಮನಿಸಿ, ಯೇಸು ಸ್ವಾಮಿ ಹೇಳ್ತಾನೆ, ನಾನು ಜಯ ಹೊಂದಿದ್ದೀನಪ್ಪ. ನಿಮ್ಮ ಹಾಗೆ ನಾನು ಮನುಷ್ಯನಾಗಿ ಬಂದೆ. ನಿಮ್ಮ ಹಾಗೆ ಭೂಲೋಕ ಬಂದ ಮೇಲೆ ನನಗೂ ಶೋಧನೆ ಬಂತು, ನನಗೂ ಅವಮಾನ ಬಂತು, ನನಗೂ ನಿಂದೆ ಬಂತು. ಜನರು ನನ್ನನ್ನೇ ಬಿಡಲಿಲ್ಲ, ಈ ಲೋಕ ನಿಮ್ಮನ್ನು ಕೂಡ ಬಿಡುವುದಿಲ್ಲ. ಹಾಗಾದ್ರೆ ನಾನು ಬಂದು ಏನ್ ಮಾಡಿದೆ? ಎಲ್ಲ ಶೋಧನೆಗಳನ್ನ ಜಯಿಸಿ ತಿರುಗಿ ನಾನು ತಂದೆ ಬಲಪಾಶದಲ್ಲಿ ಕೂತ್ಕೊಂಡಿದ್ದೇನೆ. ಹಾಗೆ ಜಯ ಹೊಂದುವವನನ್ನ ನನ್ನೊಡನೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡ್ತಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡೋಣ, ಜೋರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾರೆ, ಯಾರು ಜಯವನ್ನು ನನ್ನ ಬಳಿಗೆ ಬರ್ತಾರಲ್ಲ, ಲೋಕದಲ್ಲಿ ಬರುವಂತ ಎಲ್ಲ ಶೋಧನೆಗಳ ಜಯಿಸಿ ನನ್ನ ಬಳಿಗೆ ಬರ್ತಾರಲ್ಲ, ನನ್ನ ಪಕ್ಕದಲ್ಲಿ ಅವನನ್ನು ಕೂಡಿಸಿಕೊಳ್ತೇನೆ. ವಾವ್, ಎಷ್ಟು ಜನಕ್ಕೆ ಆಸೆ ಇದೆ? ನಮ್ಮ ಡಿ.ಕೆ. ಶಿವಕುಮಾರ್ CM ಆಗಿದ್ರಲ್ಲ, ಅವ್ರ ಪಕ್ಕದಲ್ಲಿ ಕೂತ್ಕೋಬೇಕಂತ ಆಸೆ ಇದೆನಾ? ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ತೆಗಿ, ಶೆಲ್ಫ್ ತೆಗಿ, ಫೋಟೋ ತೆಗಿ, ವಿಡಿಯೋ ತೆಗಿ, ಎಲ್ಲ ಏನೆಲ್ಲ ಚಾಲು ಆಗ್ತೇವೆ ನಾವಾಗ. ಯೇಸು ಸ್ವಾಮಿ ಹೇಳ್ತಾರೆ, ಯಾರು ಜಯ ಹೊಂದಿ ಲೋಕದಲ್ಲಿ ಜಯ ಹೊಂದಿ ಎಲ್ಲವನ್ನ ಸಹಿಸಿಕೊಂಡು ನನ್ನ ಹೆಸರಿನ ನಿಮಿತ್ತ ಬರುವಂತ ದೂಷಣೆ, ನನ್ನ ಹೆಸರಿನಿಂದ ಬರುವಂತ ನಿಂದೆ, ನನ್ನ ಹೆಸರಿನ ನಿಮಿತ್ತ ಬರುವಂತ ಅವಮಾನ, ಹಿಂಸೆ, ಏನೆಲ್ಲ ಶೋಧನೆಗಳನ್ನು ಜಯಿಸಿ ನನ್ನ ಬಳಿಗೆ ಬರ್ತಾರಲ್ಲ, ನನ್ನ ಪಕ್ಕದಲ್ಲಿ ಅವರನ್ನು ಕೂಡಿಸಿಕೊಳ್ಳುತ್ತೇನೆ. ನೋಡುವಂತ ಇಡೀ ಪ್ರಪಂಚ ಎಲ್ಲ ನನ್ನನ್ನು ನೋಡುವಾಗ ನನ್ನ ಪಕ್ಕದಲ್ಲಿ ಅವರನ್ನು ಕೂಡ ನೋಡುವರಾಗಿದ್ದಾರೆ ಎಂಬುದಾಗಿ. ಎಂಥ ಭಾಗ್ಯ ಅಲ್ಲ! ಸರ್ವವನ್ನ ಸೃಷ್ಟಿ ಮಾಡಿದವನು, ಅಖಿಲಾಂಡವನ್ನ ಸೃಷ್ಟಿಸಿದವನು, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನ, ಮನುಷ್ಯರನ್ನ, ಸಮಸ್ತವನ್ನ ಸೃಷ್ಟಿ ಮಾಡಿದವನ ಜೊತೆಯಲ್ಲಿ ಕೂತ್ಕೊಳ್ಳೋದು ಎಂಥ ಭಾಗ್ಯ ರೀ! ಹಲ್ಲೆಲೂಯಾ. ಎಷ್ಟು ಜನ ಈ ಭಾಗ್ಯ ಇಷ್ಟಪಡ್ತೀರಾ? ಇಂಥ ಭಾಗ್ಯ, ಯೇಸು ಸ್ವಾಮಿ ಹತ್ರ ಕೂತ್ಕೊಳ್ಳುವಂತ ಭಾಗ್ಯ. ಹಾಗಾದ್ರೆ ಈ ಲೋಕವನ್ನ ಜಯಿಸಬೇಕಾಗಿದೆ, ನಂಬಿಕೆಯಿಂದ ಈ ಲೋಕವನ್ನ ಜಯಿಸಬೇಕಾಗಿದೆ. ಸ್ವಾಮಿ ನನ್ನ ಸಂಗಡ ಇದ್ದಾನೆ, ನಾನು ಒಬ್ಬಂಟಿಗಳಲ್ಲ, ನಾನು ಎಲ್ಲಿ ಹೋದ್ರೂ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಆ ನಂಬಿಕೆಯಿಂದ ಕರ್ತನನ್ನ ಹಿಡಿದುಕೊಂಡು ಆತನ ಮಗನಾಗಿ ಮಗಳಾಗಿ ಮುಂದೆ ಸಾಗುವಾಗ ಆ ಒಂದು ಭಾಗ್ಯ ನಮಗೆ ಸಿಗುವಂತದ್ದಾಗಿದೆ. 2ನೇ ಭಾಗ್ಯ, ಅವರಿಗೆ ಅಧಿಕಾರವನ್ನು ದೇವರು ಕೊಡುತ್ತಾರೆ. 2:26 ಓದೋಣ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ, ನನಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಅಥವಾ ಸ್ವಭಾವಗಳನ್ನ ನಡೆಸುತ್ತಾನೋ, ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಇಡೀ ನಮ್ಮ ಕರ್ನಾಟಕ ಆಳ್ಬೇಕಂತ ಆಸೆ ಇದೆನಾ? ಕರ್ನಾಟಕ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಆಳ್ಬೇಕು. ನಾನು ಒಂದು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದೀನಿ, ಈ ವ್ಯಾಪಾರಕ್ಕಿಂತ ದೊಡ್ಡ ವ್ಯಾಪಾರ ನಾನು ಮಾಡಬೇಕು. ನಾನು ಸಣ್ಣ ಹಳ್ಳಿಯಲ್ಲಿದ್ದೇನೆ, ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆ ಕೂಡ ನಾನು ಇರಬೇಕಾಗಿದೆ, ಎಲ್ಲ ಕಡೆ ಕೂಡ ನನ್ನ ಕೆಲಸ ನಡಿಬೇಕೆಂಬುದಾಗಿ ಆಸೆ ಇದೆನಾ? ಎಷ್ಟು ಜನಕ್ಕೆ ಆಸೆ ಇದೆ? ಹಾಗಾದ್ರೆ ಸ್ವಾಮಿ ಹೇಳ್ತಾರೆ, ಅದೇ ರೀತಿಯಲ್ಲಿ ನಾನು ಮಾಡ್ತೇನೆ. ಯಾರು ಜಯಿಸಿ ಬರ್ತಾರಲ್ವಾ, ಎಲ್ಲ ಜನರಿಗೆ ನ್ಯಾಯ ತೀರಿಸುವಂತ ಅಧಿಕಾರ ನಾನು ಅವರಿಗೆ ಕೊಡುತ್ತೇನೆ. ಹಲ್ಲೆಲೂಯಾ. ವಾವ್, ಎಂತ ಭಾಗ್ಯ ಅಲ್ಲ! ಇದು ಸ್ವಾಮಿಗೆ ಮಾತ್ರ ಇರುವಂತ ಅಧಿಕಾರ. ಆದ್ರೆ ಯಾರು ಜಯ ಹೊಂದಿ ಬರ್ತಾರಲ್ಲ, ನನ್ನ ಹಾಗೆ ಇವರು ಜಯಿಸಿ ಬಂದಿದ್ದಾರೆ ಎಂಬುದಾಗಿ ಆ ಅಧಿಕಾರವನ್ನು ಕರ್ತನು ನಮಗೆ ಕೊಡುವನಾಗಿದ್ದಾನೆ. ಆಮೇನ್. 60 ವರ್ಷ 70 ವರ್ಷ ಬಲ ಹಚ್ಚಿದ್ರೆ 80 ವರ್ಷ ಮಾತ್ರ ಈ ಲೋಕದಲ್ಲಿ ನಾವು ಜೀವಿಸ್ತೇವೆ. ಒಂದು ದಿನ ಲೋಕ ಬಿಡಲೇಬೇಕು, ಬಿಟ್ಟ ಮೇಲೆ ಎಲ್ಲೂ ಹೋಗ್ತೇವೆ. ಈ ಲೋಕದಲ್ಲಿ ಉಸಿರಿರುವಾಗ ಮಾತ್ರವೇ ಯೇಸು ಸ್ವಾಮಿ ನಾವು ತಿಳ್ಕೋಬೇಕಾಗಿದೆ. ಕಾಣೆ ಹೇಳ್ತದೆ, ನನ್ನ ಬಳಿಗೆ ಬರುವವರನ್ನ ನಾನು ಸೇರಿಸಿಕೊಳ್ತೇನೆ, ಆತನಿಗೆ ಅಧಿಕಾರ ನಾನು ಕೊಡ್ತೇನೆ, ಆತನಿಗೆ ನಾನು ಸಿಂಹಾಸನವನ್ನು ಕೊಡ್ತೇನೆ, ಯಾರು ಜಯ ಹೊಂದುತ್ತಾರೋ ಅವರಿಗೆ ಸಿಂಹಾಸನ ನಾನು ಕೊಡ್ತೀನಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಯಾರಾದ್ರೂ ಹೇಳ್ಬೋದಾ, ಸಾರ್ 200 ವರ್ಷ ನಾನು ಈ ಲೋಕದಲ್ಲಿ ಇರ್ತೀನಿ ಅಂತ ಯಾರಾದ್ರೂ ಹೇಳ್ಬೋದಾ?
ಈಗ 40-50ಕ್ಕೆ ರೈಟ್ ಆಗ್ತಾ ಇದೆ, ಇನ್ನೂ ಒಳಗಡೆ ಬಂದುಬಿಟ್ಟಿದೆ. ಈಗ 20 ವರ್ಷ ಆಯ್ತಂದ್ರೆ ಸಾಕಾಯ್ತು, BP ಶುಗರ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಈಗೆಲ್ಲ. ಯಾವಾಗ ಈ ಲೋಕ ಬಿಡ್ತೀವೋ ಗೊತ್ತಿಲ್ಲ. ಸ್ವಾಮಿ ಹೇಳ್ತಾರೆ, ನಾನು ಲೋಕ ಜಯಿಸಿದ್ದೀನಿ ಮಗನೇ ಮಗಳೇ, ನೀನು ಕೂಡ ಲೋಕ ಜಯಿಸಿ ನನ್ನ ಬಳಿಗೆ ಬರಬೇಕಾಗಿದೆ. ನೋಡುವ ಆಸೆ, ಮಾತಾಡುವ ಆಸೆ, ಬದುಕುವ ಶಬ್ದವಾಗಿ ಹೃದಯ ತೆರೆದಿಡುವ ನೋಡುವ ಆಸೆ. ಬದುಕುವ ಆಸೆ ಅಪ್ಪ ನಿನ್ನ ಜೊತೆಯಲ್ಲಿ ಇರುವ ಸ್ಥಳದಲ್ಲಿ ಕರ್ತನಿಗಿಳುವರಾಗಿರೋಣ. ಹೌದು ಸ್ವಾಮಿ, ಇವತ್ತಿನಿಂದ ದೇವರೇ ನಿನ್ನ ಮಗನಾಗಿ ಮಗಳಾಗಿ ನಾನು ಜೀವಿಸುತ್ತೇನೆ. ಹೌದಪ್ಪ, ನಿನ್ನ ಮಗನಾಗಿ ಮಗಳಾಗಿ ಜೀವಿಸುವಾಗ ನಾನು ಲೋಕವನ್ನ ಜಯಿಸ್ತೇನೆ. ಲೋಕದಲ್ಲಿ ನನಗೆ ಶೋಧನೆಗಳು ಉಂಟು ಸ್ವಾಮಿ. ನಾನು ಸುತ್ತಲಿರುವ ಪರಿಸ್ಥಿತಿಗಳು ಶೋಧನೆಯ ಸ್ಥಳಗಳೇ. ಲೋಕವು ದೇವರೇ ಕೆಡುಕಿನ ಕೈಯಲ್ಲಿದೆ ಎಂಬುದಾಗಿ ವಾಕ್ಯ ಹೇಳುತ್ತಲ್ವಾ? ಈ ಲೋಕವು ಅನೇಕ ಪಾಪದ ಕಾರ್ಯಗಳಿಂದ ತುಂಬಿದೆ ಎಂಬುದಾಗಿ ನಾವು ನೋಡ್ತೀವಲ್ವಾ? ದೇವರೇ, ಈ ಲೋಕದಲ್ಲಿ ನಾನಿದ್ದೇನಪ್ಪ ಅಯ್ಯ, ನನಗೆ ಬರುವ ಲೋಕದ ಎಲ್ಲಾ ಶೋಧನೆಗಳನ್ನ ನೀನು ಜಯಿಸಿದ ಹಾಗೆ ನಾನು ಜಯಿಸಲು ದೇವರೇ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೀನಿ.